ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಕಾರ್ಯಕರ್ತರು, ಹೋರಾಟದ ಹುಲಿಗಳು ಅಂಬೇಡ್ಕರ್ ಪಾರ್ಕಲ್ಲಿ ಸೇರಿದ್ದೇವೆ. ಈ ಅಂಬೇಡ್ಕರ್ ಪಾರ್ಕ್ ಇದಕ್ಕೊಂದು ಇತಿಹಾಸ ಇದೆ. ಇದು ಅಂಬೇಡ್ಕರ್ ಪಾರ್ಕ್ ಆಗಬೇಕಂದ್ರೆ ನಾನು ಸಹ ಬೆಂಗಳೂರಿಂದ ಬಂದು 1 ತಿಂಗಳ ಧರಣಿಯಲ್ಲಿ ಭಾಗವಹಿಸಿ ಇಲ್ಲಿ ಅಂಬೇಡ್ಕರ್ ಪಾರ್ಕ್ ನಿರ್ಮಾಣ ಆಗೋದಕ್ಕೆ ಕಾರಣ ಆಗಿರುವಂಥ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಬೆಳಗಾವಿಯಲ್ಲಿ ನಡೆತಕ್ಕಂಥ ಸುವರ್ಣಸೌಧ ಸದನದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಾತಿ ಧರ್ಮಗಳ ಬಡವರ ಸಂಕಷ್ಟಗಳನ್ನು ಮನವಿ ರೂಪದಲ್ಲಿ ಬರೆದು ಅದನ್ನು ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಇಡೀ ವರ್ಷ ಹೋರಾಟ ಮಾಡತಕ್ಕಂಥ ದಾರಿಯಲ್ಲಿ ನಾವು ಇದ್ದೇವೆ. ಈ ವರ್ಷ ಅಂದರೆ ಇದೇ ದಿನ 18ನೇ ತಾರೀಕು ಏನು 3 ದಿವಸ ಸದನ ಇದೆ. ಜಿಲ್ಲಾಡಳಿತ ನಮಗೆ ದಲಿತರು ಅಂತ ಮಾತಾಡ್ತೀರಾ, ದಲಿತರು ಅಂದ್ರೆ ನಮ್ಗೆ ಹೊಟ್ಟೆ ಉರಿತೆ ಅಂತ ಹೇಳ್ಬಿಟ್ಟು ನೀವು ಮಾತಾಡ್ತೀರಲ್ಲ. ಇಷ್ಟು ವರ್ಷಗಳಿಂದ ಎಲ್ಲೋಗಿತ್ತು ರೋಷ? ಮ್ಯಾಟ್ರನ್ನು ಡೈವರ್ಟ್ ಮಾಡೋದಕ್ಕೆ ನೀವು ದಲಿತರ ಪದವನ್ನು ಉಪಯೋಗ ಮಾಡ್ಕೊತೀರ. ಹಳ್ಳಿಗಳಲ್ಲಿ ಚೆನ್ನಾಗಿ ಉಪಯೋಗ ಮಾಡಿ ಅಟ್ರಾಸಿಟಿಗೆ ಉಪಯೋಗ ಮಾಡ್ಕೊಂಡಾಗ ನೀವು ಉಪಯೋಗ ಮಾಡ್ಕೊಂಡು ನಾವು ಅದನ್ನೆಲ್ಲ ಮುಂದೆ ಇಟ್ಕೊಂಡು ಇವತ್ತು ಸುಮಾರು 9 ಬೇಡಿಕೆಗಳನ್ನು ಮುಂದಿಟ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ವೆಂಕಟರಮಣಯ್ಯನವರ ನೇತೃತ್ವದಲ್ಲಿ ನಾವು ಏನು ಸುವರ್ಣಸೌಧ ಚಲೋ ಹಮ್ಮಿಕೊಂಡಿದ್ದೀವಿ. ಅಲ್ಲಿಗೆ ಯಾರು ಬರ್ತಾರೆ ಸಚಿವರು ನಾವು ನೋಡ್ತೀವಿ. ನಮ್ಮ ಬೇಡಿಕೆಗಳೇನಾದರೂ ನೀವು ಈಡೇರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಹಂತವಾಗಿ ನಾವು ವಿಧಾನಸೌಧ ಚಲೋನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಅದು ನಿಮಗೆ ಗೊತ್ತಿದೆ. ಅದನ್ನು ನಾವು ಸಹಿಸಲ್ಲ, ನೀವು ಸಹಿಸ್ಕೋಬಹುದು, ನಾವು ಸಹಿಸೋದಿಲ್ಲ. ಯಾಕಂದ್ರೆ ಆಗ್ತಾ ಇರೋದು ನಮಗೆ ಅನ್ಯಾಯ, ನಿಮಗೆಲ್ಲ. ಅಲ್ಲಿ ಚೇರಲ್ಲಿ ಕುತ್ಕೊಂಡಿರೋರಿಗೆ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ. ನಾವು ನಿಮ್ಮನ್ನ ಕೂರಿಸಿ ನಾವು ಬಾಧೆ ಬೀಳ್ತಾ ಇದ್ದೀವಿ. ಇವತ್ತು ನಮ್ಮನ್ನ ಜನಪ್ರತಿನಿಧಿಗಳಾಗಿ ನಾವು ಸ್ವೀಕಾರ ಮಾಡಿದ್ದೀವಿ ನಿಮ್ಮನ್ನ. ನಾವು ಒಬ್ಬ ದಲಿತರು, ಬಡವರು, ಹಿಂದುಳಿದವರು ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಪರಿಜ್ಞಾನನೇ ಇಲ್ಲ.